ಡಾಕ್ಟರ್ ರೆವರೆಂಡ್ ಪಾಸ್ಟರ್ ಡ್ಯಾನಿಯಲ್ ಕೋಟೆ ಅಯ್ಯ ಅವರಿಗೆ ಈ ಸಂದರ್ಭವನ್ನು ನಾನು ಒಪ್ಪಿಸಿಕೊಡ್ತೇನೆ. ಮುಂದಿನ ಸಮಯ ಸ್ವಲ್ಪ ಸಮಯ ನಾವು ದೇವರ ವಾಕ್ಯವನ್ನು ಆಲಿಸಲಿಕ್ಕೆ ಹೋಗೋಣ. ಜೋರ್ಸೆ ಎದ್ದು ನಿಂತುಕೊಂಡು ನನ್ನ ದಾಸರನ್ನ ನಾವು ಸತ್ಕರಿಸುವಾಗ, ಸನ್ಮಾನಿಸುವಾಗ, ಆಹ್ವಾನಿಸುವಾಗ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಗೌರವಪೂರ್ವಕವಾಗಿ ಪ್ರಾರ್ಥನಾ ಪೂರ್ವಕವಾಗಿ ನಾವು ಅವರಿಗೆ ಈ ಸಮಯವನ್ನು ಕೊಡ್ತೇವೆ. ಗಂಭೀರವಾದ ಸಮಯ. ನಾನು ವಿಶೇಷವಾಗಿ ಪಾಸ್ಟರ್ಗೆ ತುಂಬಾ ಧನ್ಯವಾದ ಸಲ್ಲಿಸ್ತೇನೆ. ನಮ್ಮ ಒಂದು ಏನಂತಾರೆ ಗಡಿಬಿಡಿ ಮಧ್ಯದಲ್ಲಿ ನಾವು ಇದು ಅತ್ಯುನ್ನತವಾದ ಒಂದು ಆಶೀರ್ವಾದಕರ ಸಮಯ ಅಂತ ನಾನು ಅನಿಸ್ತೇನೆ. ನಮ್ಮ ಸಭೆಯ ಜೊತೆಗೆ, ನಮ್ಮ ಸೇವೆಯ ಜೊತೆಗೆ ನಾವು ಬಂದು ಈ ಒಂದು ರೀತಿಯಾಗಿ ಒಟ್ಟಾಗಿ ಅನ್ಯೋನ್ಯತೆಯನ್ನು ಹೊಂದುವಂತ ಒಂದು ಸಮಯ. ನಾವು ದೇವರಿಗೆ ಈ ವಿಷಯಕ್ಕಾಗಿ ಕೃತಜ್ಞತೆ ಸಲ್ಲಿಸ್ತೇವೆ ಮತ್ತು ವಿಶೇಷವಾಗಿ ಒಂದು ಆಮಂತ್ರಣ ಕೊಟ್ಟದಕ್ಕಾಗಿ ಕೂಡ ನಾನು ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸ್ತೇನೆ. ಬಹಳ ಸಂತೋಷ. ನಮ್ಮನ್ನ ವಿಶೇಷವಾಗಿ ಈ ದಿವಸಗಳಿಗೆ ಆಶೀರ್ವದಿಸಿ ನಡೆಸ್ತಾರೆ ಅಂತ ನಾನು ನಂಬಿದ್ದೇನೆ. ನಾವು ಇದು ನಿಮ್ಮ ಆನಿವರ್ಸರಿ ದಿನ ಅಲ್ವಾ? ಮತ್ತೆ ಬರ್ಡೇ ಚರ್ಚ್ ಆನಿವರ್ಸರಿ ಗ್ರ್ಯಾಂಡ್ ಸನ್ ಅವರು ಬೆಂಗಳೂರು. ಸೊ ಬಹಳ ಸಂತೋಷದ ಒಂದು ದಿವಸದಲ್ಲಿ ಸಂತೋಷದಲ್ಲಿ ಭಾಗವಹಿಸುವಂಥದ್ದು ಬಹಳ ಸಂತೋಷ ಕೂಡ ಅಲ್ವಾ? ಅದು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಮತ್ತು ನಾನು ವಿಶೇಷವಾಗಿ ಈ ದಿವಸ ಈಗಾಗಲೇ ನೀವು ಬೆಳಗಿನಿಂದ ಸಮಯ ಕಳೆದಿದ್ದೀವಿ. ದೇವರ ಸಂವಿಧಾನದಲ್ಲಿ ದೇವರ ಪ್ರಸನ್ನತೆಯಲ್ಲಿ ಆರಾಧಿಸಿ ಸ್ತುತಿಸಿ ಕೊಂಡಾಡುವಂಥ ಸಮಯ ಕಳೆದಿದ್ದೀವಿ. ಸೊ ಅದಕ್ಕಾಗಿ ನಾನು ಇನ್ಫ್ಯಾಕ್ಟ್ ದೇವರ ವಾಕ್ಯಕ್ಕೆ ನಾನು ತಮ್ಮೆಲ್ಲರನ್ನ ನನ್ನ ಜೊತೆಗೆ ಕರ್ಕೊಂಡು ಹೋಗುವ ಹಾಗೆ ನಾವು ವಾಕ್ಯವನ್ನು ಧ್ಯಾನಿಸುವುದಕ್ಕಿಂತ ಮೊದಲು ಪ್ರಾರ್ಥನೆ ಮಾಡಿ. ಸರ್ವಶಕ್ತನಾದ ದೇವರೇ, ನನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ಸಮಯ ನಾವು ಸಮಯ ಕಳೆದಿದ್ದೇವೆ, ಆರಾಧಿಸಿದ್ದೇವೆ, ಸ್ತುತಿಸಿದ್ದೇವೆ, ಕೊಂಡಾಡಿದ್ದೇವೆ. ಮತ್ತು ಈ ಸಮಯ ನಾವು ನಿನ್ನ ಪರಿಶುದ್ಧವಾದ ಜೀವದಾಯಕವಾದ ನಿನ್ನ ವಾಕ್ಯವನ್ನು ನಾವೀಗ ಧ್ಯಾನಿಸ್ತೇವೆ. ಅದಕ್ಕಾಗಿ ವಿಶೇಷವಾಗಿ ನಾವು ಪರಿಶುದ್ಧಾತ್ಮನ ಪ್ರಸನ್ನತೆಯನ್ನು ನಮ್ಮ ಮಧ್ಯದಲ್ಲಿ ಆಮಂತ್ರಿಸ್ತಾ ಇದ್ದೇವೆ. ನೀನು ಸ್ವಾಮಿ ನಮ್ಮ ಮಧ್ಯದಲ್ಲಿ ಬಲವಾಗಿ ಕಾರ್ಯ ಮಾಡು. ಇಂದು ಈ ಸಭೆಯು ತನ್ನ ವಾರ್ಷಿಕೋತ್ಸವ ಆಚರಿಸ್ತಾ ಇದೆ ಮತ್ತು ಈ ಸಭೆಗಾಗಿ ನಿನ್ನ ಸಂದೇಶ, ಸಭೆಗಾಗಿ ನಿನ್ನ ಮಾರ್ಗದರ್ಶನ, ಈ ಸಭೆಯ ವಿಷಯದಲ್ಲಿ ನೀನು ಇಟ್ಟುಕೊಂಡಿರುವಂತಹ ಉದ್ದೇಶ, ಅದನ್ನು ವಿಶೇಷವಾಗಿ ಅವರು ಧ್ಯಾನಿಸುವುದಕ್ಕೂ ಮತ್ತು ಅದಕ್ಕೆ ಒಳಪಟ್ಟು ಜೀವಿಸುವುದಕ್ಕಾಗುವಂತೆಯೂ ನೀನು ಈ ದಿವಸ ವಿಶೇಷವಾಗಿ ವಾಕ್ಯದ ಮುಖಾಂತರ ನಮ್ಮೆಲ್ಲರ ಸಂಗಡ ಮಾತನಾಡು. ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಸಮಯವನ್ನು ಒಪ್ಪಿಸಿಕೊಟ್ಟು ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ. ಸಾಮಾನ್ಯವಾಗಿ ನಾವು ಈ ಸಭೆಗಳಿಗೆ ಬ್ಯಾಂಗ್ಳೂರಿನಲ್ಲಿ ಹೋಗುವಾಗ ಅಥವಾ ಬೇರೆ ಬೇರೆ ಸ್ಥಳಗಳಿಗೆ ಹೋಗುವಾಗ ಬೇರೆ ಬೇರೆ ಚರ್ಚ್ ನೋಡ್ತಿರ್ಲ ಅಲ್ರಿ? ಯಾವ್ಯಾವ ಚರ್ಚ್ ನೋಡಿರಿ ನೀವು? ಹೋಲ್ತಂಗೆಯವರ ಚರ್ಚ್ ನೋಡಿದ್ರಿ? ಬೆಂಗಳೂರಿನಲ್ಲಿ ದೊಡ್ಡ ಆಲ್ಮೋಸ್ಟ್ ಸುಮಾರು 40,000 ಮಂದಿ ಚರ್ಚ್. ಓಕೆ. ಆಮೇಲೆ ಹೈದರಾಬಾದ್ನಲ್ಲಿ ಒಂದು ಚರ್ಚ್ ಇದೆ, ಅದು ಸುಮಾರು 2-3 ಲಕ್ಷ ಜನ ಸೇರ್ಕೊಳ್ತಾರೆ ಆರಾಧನೆ ಚರ್ಚಿಗೆ. ಓಕೆ. ಆಮೇಲೆ ಚೆನ್ನೈದಲ್ಲಿ ನಮ್ಮ ಇನ್ನೊಬ್ಬ ಪಾಸ್ಟರ್ ಇದ್ದಾರೆ, ಪಾಸ್ಟರ್ ಮೋಹನ್ ಅಂತ. ಅವರ ಚರ್ಚು ಆಲ್ಮೋಸ್ಟ್ ಸುಮಾರು 40,000ಕ್ಕಿಂತ ಹೆಚ್ಚು ಜನ. ಆ ಚರ್ಚ್ ಬಿಲ್ಡಿಂಗ್ ನೊಳಗೆ ಒಂದು ಸಾರಿ ಹಿಂಗೆ 25,000 ಜನ ಕೂತ್ಕೋಬಹುದು. ಓಕೆ. ಅಷ್ಟು ದೊಡ್ಡ ಚರ್ಚ್ ಇದೆ. ಅನೇಕ ಸಾರಿ ನಮ್ಗೆ ಏನ್ ಅನಿಸ್ತದೆ ಅಂತಂದ್ರೆ, ಇಂಥ ಚರ್ಚ್ಗಳಿಗೆಲ್ಲ ಹೋಗುವಾಗ ಅಥವಾ ನಾವು ಸೇವಕರಿಗೂ ಕೂಡ ಈ ಆಸೆ ಉಂಟಾಗ್ತದೆ, ನಂದು ಒಂದು ವೇಳೆ ಇಷ್ಟು ದೊಡ್ಡ ಚರ್ಚ್ ಆದ್ರೆ ಚಲೋ ಆಗ್ತದೆ. ಓಕೆ. ನಮಗೂ ಆ ತರದ ಚರ್ಚ್ ಆದ್ರೆ ಚಲೋ ಆಗ್ತದೆ ಆಸೆ ಬರ್ತದೆ.
ಆದರೆ ನಾವು ದೇವರ ಮಕ್ಕಳು, ನಮಗಿರುವಂತ ಒಂದು ವಿಶೇಷವಾದ ಆಶೆ ಏನಂದ್ರೆ, ನಮ್ಮ ಚರ್ಚ್ ಏನಾಗಿರ್ಬೇಕಂದ್ರೆ, ನಮ್ಮ ದೇವರ ವಾಕ್ಯದಲ್ಲಿ ಏನಿರುತ್ತೆ ನೋಡ್ರಿ. ಬೈಬಲ್ ನಲ್ಲಿ ಏನ್ ಹೇಳ್ತದೆ ನೋಡಿ, ಚರ್ಚ್ ಅಂದ್ರೆ ಸಭೆ ಅಂದ್ರೆ ಏನಿತ್ತು, ಸಭೆ ಅಂದ್ರೆ ಅಲ್ಲಿ ಏನ್ ಆಗ್ತಾ ಇತ್ತು, ಸಭೆಯಲ್ಲಿ ಏನಿತ್ತು, ಏನಾಗ್ತಾ ಇತ್ತು, ಇಂಥ ಸಭೆ ನಾವು ಆಗ್ಬೇಕು. ಹೌದನ್ನ? ನಾವು ಒಂದು ವೇಳೆ ಬೆಂಗಳೂರಿನ ಚರ್ಚ್ನಂತೆ ಆಗ್ಲಿಕ್ಕಿಲ್ಲ, ಹೈದರಾಬಾದ್ನ ಚರ್ಚ್ನಂತೆ ಆಗ್ಲಿಕ್ಕಿಲ್ಲ, ಚೆನ್ನೈ ಮದ್ರಾಸ್ನಲ್ಲಿರುವಂತ ಚರ್ಚ್ನಂತೆ ಆಗ್ಲಿಕ್ಕಿಲ್ಲ, ಅಥವಾ ನಮ್ಮ ಹುಬ್ಬಳ್ಳಿಯಲ್ಲಿರುವಂತ ಚರ್ಚ್ನಂತೆನೂ ಆಗ್ಲಿಕ್ಕಿಲ್ಲ. ಆದ್ರೆ ನಾವು ಬೈಬಲ್ ನಲ್ಲಿರುವಂತ ಚರ್ಚ್ ಆದರೆ, ಇರುವಂತ ಚರ್ಚ್ ಆದ್ರೆ ನಾವು ದೇವರ ಉದ್ದೇಶ ನೆರವೇರಿಸ್ತೇವೆ. ಯಾಕಂದ್ರೆ ಇಲ್ಲಿ ನಾವು ವಿಶೇಷವಾಗಿ ಈ ದಿವಸ ವಾರ್ಷಿಕೋತ್ಸವ ಅಂತ ಹೇಳಿ ಸೇರಿ ಬಂದಿರುವಾಗ, ಹುಟ್ಟುಹಬ್ಬನೂ ಇದೆ, ವಾರ್ಷಿಕೋತ್ಸವನೂ ಇದೆ. ಸೊ ಈ ವಾರ್ಷಿಕೋತ್ಸವ ಇವೆಲ್ಲ ನಾವು ಯೋಚನೆ ಮಾಡುವಾಗ ಇದೊಂದು ಮೈಲ್ ಸ್ಟೋನ್, ಅಂದ್ರೆ ಮೈಲ್ಗಲ್ಲು. ನಾವು ಎಷ್ಟು ಪ್ರಯಾಣ ಮಾಡಿದ್ದೇವೆ, ನೀವು ರೋಡ್ ಸೈಡ್ ಹೋಗುವಾಗ ನೋಡ್ತೀವಲ್ಲ, ಮೈಲ್ ಎಷ್ಟು ಮೈಲ್ ಇದೆ, ಎಷ್ಟು ಕಿಲೋಮೀಟರ್ ಇದೆ, ಹುಬ್ಬಳ್ಳಿ ಇಷ್ಟು ಕಿಲೋಮೀಟರ್. ಸೊ ಅದು ನಮಗೆ ತಿಳಿಸ್ತದೆ ನಾವು ಗುರಿ ಮುಟ್ಟುವುದಕ್ಕಿಂತ ಮೊದಲು ಇನ್ನೂ ಎಷ್ಟು ಪ್ರಯಾಣ ಮಾಡ್ಬೇಕಂತ. ಹೌದ್ರಿ? ಹಂಗೆ ವಾರ್ಷಿಕೋತ್ಸವಗಳು ಏನ್ ಮಾಡ್ತಾವ ಅಂತಂದ್ರೆ, ನಮ್ಗೆ ನಾವಿನ್ನೂ ಏನ್ ಗುರಿ ಮುಟ್ಟಬೇಕಾಗಿದೆ, ಓಕೆ, ನಮ್ಮ ಗುರಿನು ಎಷ್ಟು, ಎಲ್ಲಿವರೆಗೂ ಪ್ರಯಾಣ ಮಾಡಬೇಕಾಗಿದೆ ಅನ್ನುವುದನ್ನು ಯೋಚಿಸುವುದಕ್ಕಾಗಿ ಇರುವಂತ ಸಮಯ ವಾರ್ಷಿಕೋತ್ಸವ. ಸೊ ಅದಕ್ಕೆ ನಾವು ವಿಶೇಷವಾಗಿ ಈ ಒಂದು ವಾರ್ಷಿಕೋತ್ಸವದ ಸಮಯ ಅನೇಕ ವಿಷಯಗಳನ್ನ ಮಾತಾಡಬಹುದು. ಆದ್ರೆ ನಾವು ಆದಿ ಸಭೆ ಅಂದ್ರೆ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಮೊದಲನೆಯ ಸಭೆಯನ್ನ ನೋಡ್ತೇವೆ. ಓಕೆ, ಮೊದಲನೆಯ ಸಭೆ ಅಂದ್ರೆ ಪಂಚಾಶತಮ ದಿನ ಆ ದಿವಸ ಪರಿಶುದ್ಧಾತ್ಮನು ಪರಲೋಕದಿಂದ ಆತನನ್ನು ನಂಬಿರುವಂತ ಯೇಸು ಸ್ವಾಮಿಯನ್ನು ನಂಬಿರುವಂತ ವಿಶ್ವಾಸಿಗಳ ಮೇಲೆಲ್ಲ ಆ ಪರಿಶುದ್ಧಾತ್ಮನು ಇಳಿದು ಬಂದ. ಪೇತ್ರನು ಪ್ರಸಂಗ ಮಾಡಿದ್ರು, ಅಲ್ಲಿ ಸುಮಾರು 3,000 ಜನ ಒಂದೇ ದಿನದಲ್ಲಿ ರಕ್ಷಣೆ ಹೊಂದಿದ್ರು. ಸೊ ರಕ್ಷಣೆ ಹೊಂದಿದ ಮೇಲೆ ಅವರೆಲ್ಲ ಕೂಡಿದ್ದಾರೆ. ಅವರೆಲ್ಲ ಕೂಡಿದಾಗ ಏನ್ ಮಾಡಿದ್ರು ಅದನ್ನ ನಾವು ತಿಳ್ಕೊಂಡ್ರೆ ಸಭೆ ಮಾಡಬೇಕಾದದ್ದು ಅದೇ ಅನ್ನುವಂಥದ್ದು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಒಪ್ಕೊಳ್ತೀವಿ? ಹಲ್ಲೆಲೂಯಾ. ಆದಿ ಸಭೆ ಮಾಡಿದಂತ ಕಾರ್ಯಗಳು ನಾವು ಒಂದು ವೇಳೆ ಈ ಒಂದು ಪ್ರಶ್ನೆ ನಾವು ಹಾಕಿಕೊಳ್ಳುವಾಗ ಹೊಸ ಒಡಂಬಡಿಕೆಯಲ್ಲಿ ಒಂದು ನಾವು ನೆನ್ಪಿಟ್ಕೊಳ್ಬೇಕು. ಸಭೆ ಚರ್ಚ್ ಅಂತಂದ್ರೆ ನಾವು ಅನೇಕ ಸಾರಿ ಇದು ಕಟ್ಟಡ ಅಂತ ಯೋಚಿಸ್ತೇವೆ. ಆದ್ರೆ ಬೈಬಲ್ ನಲ್ಲಿ ಚರ್ಚ್ ಅಂದ್ರೆ ಅದು ಕಟ್ಟಡ ಅಲ್ಲ, ಬಿಲ್ಡಿಂಗ್ ಅಲ್ಲ. ಅದು ಚರ್ಚ್ ಅಂದ್ರೆ ನಾವು ಜನ, ನಾವು ಏನ್ ಗೊತ್ತಾ, ಕಟ್ಟಡಗಳು ಬದಲಾಗ್ತವೆ. ಆದ್ರೆ ಮಾಸ್ಟರ್ ಹೇಳ್ತಾ ಇದ್ರು, ಎಲ್ಲರೂ ಹಾಗೆ ನಾವು ದೃಢವಾಗಿ ನಿಂತಿದ್ದೇವೆ. ಅನೇಕ ಹೋರಾಟಗಳು ಬಂತು, ಅನೇಕ ಹಿಂಸೆ ಬಂತು, ಅದರ ದೃಢವಾಗಿ ನಿಂತಿದ್ದೇವೆ. ಯಾಕೆ ಗೊತ್ತಾ? ಸಭೆಯ ಲಕ್ಷಣ, ಸಭೆಯ ಲಕ್ಷಣ ಅದು. ಸೊ ಇದು ನಾವು ವಿಶೇಷವಾಗಿ ನೆನ್ಪಿಟ್ಕೊಳ್ಳೋಣ. ಸಭೆ ಅಂತ ಹೇಳುವಾಗ ಕ್ರಿಸ್ತನ ಸಭೆ ಅದು ಕಟ್ಟಡ ಅಲ್ಲ. ಕ್ರಿಸ್ತನ ಸಭೆ ಆತನ ಜನರು, ನಾವೇ ಆ ಜನರು, ನಾವೇ ಆ ಸಭೆ. ಸೊ ಇದು ವಾಕ್ಯ ಆಧಾರಿತವಾಗಿ ನಾವು ನೆನ್ಪಿಟ್ಕೊಳ್ಬೇಕು. ಮತ್ತು ವಿಶೇಷವಾಗಿ ಸಭೆ ದೇವರ ಒಂದು ನಿತ್ಯವಾದ ಯೋಜನೆಯಲ್ಲಿ, ಅದು ವಿಶೇಷವಾಗಿ ಲಕ್ಷ್ಮೇಶ್ವರ ಪಟ್ಟಣ ಈ ಪ್ರದೇಶದಲ್ಲಿ ಸುವಾರ್ತೆಗೋಸ್ಕರ, ದೇವರ ಉದ್ದೇಶ ನೆರವೇರಿಸುವುದಕ್ಕೋಸ್ಕರ, ದೇವರ ಯೋಜನೆ, ದೇವರ ಒಂದು ಪ್ಲಾನ್ ಏನಿದೆಯಲ್ಲ ಅದನ್ನು ನೆರವೇರಿಸುವುದಕ್ಕೋಸ್ಕರ ದೇವರು ಈ ಸಭೆಯನ್ನ ಆರಿಸಿಕೊಂಡಿದ್ದಾರೆ. ಈ ಸೇವಕರನ್ನ ಇಲ್ಲಿ ಕರೆದು ಇಲ್ಲಿ ಬಂದು ನೆಲೆಸುವಂತೆ ಮಾಡಿ ಆತನ ಸುವಾರ್ತೆಯನ್ನ ಸಾರಿ ಅಲ್ಲಿ ರಕ್ಷಣೆ ಮಾರ್ಗದಲ್ಲಿರುವಂತವನ್ನೆಲ್ಲ ಒಟ್ಟಾಗಿ ಸೇರಿಸಿ ಈ ರೀತಿಯಾಗಿ ನಾವು ಒಂದು ಚಿಕ್ಕ ಮಂಡಳಿಯಾಗಿ ಕೊಡುತ್ತೇವೆ. ಇದು ನಾವು ನೆನ್ಪಿಟ್ಕೊಳ್ಬೇಕು.
ಈ ಪ್ರದೇಶಕ್ಕಾಗಿ ದೇವರು ಹಾಕಿಕೊಂಡ ಯೋಜನೆ ಇದೆ. ಇಲ್ಲಿ ನಾವು ಕೂತ್ಕೊಂಡಿರ್ಬೋದು, ಆದರೆ ದೇವರಿಗೆ ಒಂದು ದೊಡ್ಡ ಕನಸಿದೆ, ದೊಡ್ಡ ಭಾರ ಇದೆ. ಅದಕ್ಕಾಗಿ ನಮ್ಮೆಲ್ಲರನ್ನ ಆತನ ಈ ರೀತಿಯಾಗಿ ಸೇರಿಸಿದ್ದಾನೆ. ಓಕೆ, ಇದು ನಮ್ಮನ್ನೆಲ್ಲ ಉಪಯೋಗಿಸಿ, ಈ ಸಭೆಯನ್ನು ಉಪಯೋಗಿಸಿ ದೇವರು ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಆಶೀರ್ವಾದ ಆಗುವಂತೆ ದೇವರು ನಮ್ಮನ್ನು ನೇಮಿಸಿದ್ದಾನೆ. ಆಶೀರ್ವಾದ ಸಭೆ ಅದು ಇರುವ ಪ್ರತಿಯೊಂದು ಸ್ಥಳದಲ್ಲಿ ಆಶೀರ್ವಾದ ಆಗಿರುತ್ತದೆ. ಆಶೀರ್ವಾದ ಸಭೆಯ ವಿಶ್ವಾಸಿಗಳು ನಾವಿರುವ ಪ್ರತಿ ಸ್ಥಳದಲ್ಲಿ ಆಶೀರ್ವಾದ ಆಗುವುದಕ್ಕಾಗಿಯೇ ದೇವರು ನಮ್ಮನ್ನು ರಕ್ಷಿಸಿದ್ದಾನೆ. ಇದು ನಾವು ಸೊ ಆದಿ ಸಭೆ ಅಂತ ನಾವು ಹೇಳಿದೆವು. ಅಪೊಸ್ತಲರ ಕೃತ್ಯದಲ್ಲಿ ನಾವು ಓದುವಂತಹ ಒಂದು ವಚನ ಭಾಗ 2ನೇ ಅಧ್ಯಾಯ 42ರಿಂದ 47 ವಚನ ನಾವು ನೋಡಿಕೊಳ್ಳೋಣ. ಓಕೆ, ಆದಿ ಸಭೆ ಏನ್ ಮಾಡಿತು? ರಕ್ಷಣೆ ಹೊಂದಿದಂತ ಜನರು, ಯೇಸು ಸ್ವಾಮಿಯನ್ನ ನಂಬಿದಂತ ಜನರು, ಅವರೆಲ್ಲ ಕೂಡಿ ಬಂದು ಏನ್ ಮಾಡಿದ್ರು ಅದನ್ನ ನಾವು ಯೋಚಿಸುವಾಗ, ಅದನ್ನ ಅಧ್ಯಯನ ಮಾಡಿ ಚರ್ಚೆ ಮಾಡಿ ನಾವು ಅಭ್ಯಾಸ ಮಾಡಿದ್ರೆ ನಮಗೆ ಗೊತ್ತಾಗ್ತದೆ ನಾವು ಆದಿ ಸಭೆಯಂತೆ ಬೆಳೆಯುತ್ತಾ ಇದ್ದೇವೋ ಇಲ್ವೋ. ಒಂದ್ ವೇಳೆ ನಾವು ಆದಿ ಸಭೆಯಂತೆ ಆಗ್ಬೇಕು ಅನ್ನುವಂತ ನಿರ್ಧಾರನ ಮಾಡಬಹುದು. ಓಕೆ, ಆದಿ ಸಭೆ ಅಂದ್ರೆ ಯೇಸು ಸ್ವಾಮಿಯನ್ನ ನಂಬಿ ಆತನನ್ನು ಹಿಂಬಾಲಿಸೋದಕ್ಕೋಸ್ಕರ ನಿರ್ಧರಿಸಿದಂತ ಆ 3,000 ಜನರು ಮತ್ತು ಆ ಅಪೊಸ್ತಲರ ನಾಯಕತ್ವದಲ್ಲಿ ಏನ್ ಮಾಡಿದ್ರು ಅದನ್ನ ನಾವು ಕೆಲವೊಂದು ಸಂಗತಿಗಳನ್ನ ನಾವು ನೋಡಿಕೊಳ್ಳೋದಕ್ಕೋಸ್ಕರ ಹೋಗೋಣ. ಫಸ್ಟ್ ಆ ವಚನ ಓದಿಕೊಳ್ಳೋಣ. ಓಕೆ, 42ನೇ ವಚನದಿಂದ 47ನೇ ವಚನ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಎಲ್ಲರಿಗೂ ಭಯ ಉಂಟಾಯಿತು. ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಅಪೊಸ್ತಲರ ಕೈಯಿಂದ ನಡೆದವು. ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಹುದುವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಚರಸ್ಥಿರ ಸ್ವತ್ತುಗಳನ್ನ ಮಾರಿ ಬಂದ ಹಣವನ್ನ ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನ ಹೊಂದುವವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನ ದಿನಾಲು ಅವರ ಮಂಡಳಿಗೆ ಸೇರಿಸುತ್ತಿದ್ದನು. ಸೊ ಈ ವಾಕ್ಯ ಆರಂಭದ ಸಭೆ, ಮೊದಲನೆಯ ಸಭೆ ಏನೆಲ್ಲ ಮಾಡ್ತಾ ಇತ್ತು ಅಂತ ನಮಗೆ ತಿಳಿಸ್ತು. ಈ ಒಂದು ವಾಕ್ಯ ನಮ್ಮ ಸಭೆಗಳು ಸಹ, ನಾವು ಸಭೆ ಆಗಿರುವಾಗಲೂ ಕೂಡ ಏನ್ ಮಾಡಬೇಕು ಅನ್ನುವಂಥದ್ದನ್ನ ಈ ವಾಕ್ಯದ ಮುಖಾಂತರ ನಾವು ತಿಳ್ಕೊಳ್ತೇವೆ. ಸೊ ಇದು ನಮ್ಮ ಒಂದು ಮಹತ್ವದ ಉದ್ದೇಶ ಏನಂದ್ರೆ, ನಮ್ಮ ಸಭೆಗಳು ನಾವೆಲ್ಲ ಹೇಗಾಗಬೇಕಪ್ಪ ಅಂತಂದ್ರೆ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದ ಈ ವಾಕ್ಯದಲ್ಲಿ ನಾವು ಏನು ಓದ್ತಾ ಇದ್ದೇವೋ ಈ ತರದ ಸಭೆಗಳು ನಾವು ಆಗ್ಬೇಕು. ಓಕೆ, ಸೊ ಅದರಲ್ಲಿ ಮುಖ್ಯವಾಗಿ ಕೆಲವೊಂದನ್ನು ನಿಮ್ಮ ಗಮನಕ್ಕೆ ತರ್ತೇನೆ. ಮೊದಲನೆಯ ವಿಷಯ 42ನೇ ವಚನ ನೋಡ್ರಿ. 42ನೇ ವಚನ ಹೇಳ್ತದೆ, ಇವರು ಅಪೊಸ್ತಲರ ಬೋಧನೆಯನ್ನ ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಸೊ ಫಸ್ಟ್ ಮೊದಲನೆಯ ಮಹತ್ವದ ಕೆಲಸ ಸಭೆ. ಓಕೆ, ಯೇಸು ಸ್ವಾಮಿಯನ್ನ ನಂಬಿರುವ ಜನರು ಒಟ್ಟಾಗಿ ಕೂಡಿ ಬರುವಾಗ ಅವರು ಮಾಡಬೇಕಾದಂತಹ ಅಥವಾ ಅವರಲ್ಲಿ ಕಂಡು ಬರುವಂತಹ ಒಂದು ಒಳ್ಳೆಯ ಗುಣ ಅಂತಂದ್ರೆ ಕಲಿಯುವ ಸ್ವಭಾವ. ಏನ್ ಸ್ವಭಾವ? ಕಲಿಯುವ ಸ್ವಭಾವ. ಇಲ್ಲಿ ಈ ಅಪೊಸ್ತಲರ ಬೋಧನೆಯನ್ನ ಕೇಳುವುದರಲ್ಲಿ ನೋಡಿ 3,000 ಜನ ಅಲ್ಲಿ ಪೇತ್ರನು ಆ ದಿವಸ ಸುವಾರ್ತೆಯನ್ನು ಸಾರಿದಾಗ 3,000 ಜನ ಆ ದಿವಸ ಅವರು ಏನಾಗಿದ್ರು? ಯೇಸು ಸ್ವಾಮಿಯನ್ನು ನಂಬಿದ್ರು. ಅವರು ಯೇಸು ಸ್ವಾಮಿಯನ್ನು ನಂಬಿದ್ರು, ಅವರು ದೀಕ್ಷಾ ಸ್ನಾನ ತೆಗೆದುಕೊಂಡ್ರು, ಅವರು ಪರಿಶುದ್ಧಾತ್ಮ ಭರಿತರಾದ್ರು. ಸೊ ಇದೆಲ್ಲ ಅವರ ಜೀವಿತದಲ್ಲಿ ಆಯಿತು. ಸೊ ಇದೆಲ್ಲ ಆಶೀರ್ವಾದ ಅವರು ಹೊಂದಿದ ಮೇಲೆ
ಅನೇಕ ಸಾರಿ ಅನೇಕರ ಒಂದು ಬಲಹೀನತೆ ಏನಂದ್ರೆ ನನಗೆಲ್ಲ ಗೊತ್ತು, ನನಗೆ ಯಾರು ಕಲಿಸೋರು ಬೇಕಾಗಿಲ್ಲ, ನನಗೆಲ್ಲ ಗೊತ್ತು. ಪ್ರಿಯವೇ, ಇಲ್ಲಿ ನೋಡ್ರಿ, ಆತ್ಮಭರಿತ ಸಭೆ, ಆತ್ಮನಿಂದ ನಡೆಸಲ್ಪಡುತ್ತಿರುವ ಸಭೆ, ಅದು ಕಲಿಯುತ್ತಿರುವ ಸಭೆ ಎಂಬುವಂಥದ್ದನ್ನ ನಾವು ಈ ವಾಕ್ಯದಿಂದ ಸ್ಪಷ್ಟವಾಗಿ ತಿಳ್ಕೊಳ್ತೇವೆ. ಕಲಿಯುತ್ತಿರುವ ಸಭೆ. ಪರಿಶುದ್ಧಾತ್ಮನು ಆ ದಿವಸ ಈ 3,000 ವಿದ್ಯಾರ್ಥಿಗಳ ಒಂದು ಆತ್ಮಿಕ ಶಾಲೆಯನ್ನು ಆರಂಭಿಸಿಬಿಟ್ಟವರು. ಯೋಚನೆ ಮಾಡ್ರಿ, 3,000 ಜನ ರಕ್ಷಣೆ ಹೊಂದಿದ್ದಾರೆ, 3,000 ಜನರು ಇವಾಗ ಕುಳಿತು ದೇವರ ವಾಕ್ಯವನ್ನ ಕಲಿತಾ ಇದ್ದಾರೆ. ಯಾರು ಬೋಧಿಸ್ತಾ ಇದ್ದಾರೆ? ಅಪೊಸ್ತಲರು ಬೋಧಿಸ್ತಾ ಇದ್ದಾರೆ. ಪೇತ್ರ, ಯೋಹಾನ, ಯಾಕೋಬ ಇವರೆಲ್ಲ ದೇವರ ವಾಕ್ಯವನ್ನು ಬೋಧಿಸ್ತಾ ಇದ್ದಾರೆ. ನಂಬಿರುವಂತವರೆಲ್ಲ ಅಲ್ಲಿ ಕುಳಿತು ಅವರು ಹೇಳುತ್ತಿರುವ ವಾಕ್ಯವನ್ನೆಲ್ಲ ಅವರು ಕಲಿತಾ ಇದ್ದಾರೆ. ಸೊ ಆತ್ಮ ಭರಿತರು, ಆ ಪರಿಶುದ್ಧಾತ್ಮ ಭರಿತರು, ದೇವರಾತ್ಮನಿಂದ ಬಲ ಹೊಂದಿದಂತವ್ರು ಅಂತಂದ್ರೆ ಕೇವಲ ನಾವು ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿ ಅನ್ಯ ಭಾಷೆ ಮಾತನಾಡುತ್ತಾ ನಾವು ಇರುವಂತವ್ರನ್ನ. ನಮ್ಮಲ್ಲಿ ಇನ್ನೊಂದು ಅತ್ಯಂತ ವಿಶೇಷವಾದ ಗುಣ ಏನಂದ್ರೆ, ನಾವು ದೇವರ ವಾಕ್ಯವನ್ನ ಕಲಿಯುವ ಸ್ವಭಾವ ಸಭೆಯಲ್ಲಿ ಇರಬೇಕು. ದೇವರ ವಾಕ್ಯವನ್ನ ಕಲಿಯುವ ಸ್ವಭಾವ ನಮಗೆ ಇರಬೇಕು. ಆ ಸಭೆ ದೇವರ ವಾಕ್ಯವನ್ನ ಕಲಿಯುವುದಕ್ಕೋಸ್ಕರ ಸಮಯ ಕೊಡ್ತಾ ಇತ್ತು. ಆತ್ಮ ಭರಿತ ಜನರು, ನಮಗೆ ಪರಿಶುದ್ಧಾತ್ಮ ಮಾತ್ರ ಕಲಿಸ್ತಾನೆ ಅಂತವರು ಹೇಳಿಕೊಂಡು ತಿರುಗಲಿಲ್ಲ. ಯಾಕಂದ್ರೆ ಅನೇಕ ಸಾರಿ ಅನೇಕರ ವಿಚಾರ ಏನಂದ್ರೆ, ನನಗೆ ಪರಿಶುದ್ಧಾತ್ಮನ ಅಭಿಷೇಕ ಆಗಿದೆ, ದೇವರ ಆತ್ಮನ ಆ ಒಂದು ದೀಕ್ಷಾಸ್ಥಾನ ಆಗಿದೆ, ನನಗೆ ಬೇರೆ ಬೇಕಾಗಿಲ್ಲ. ಆದರೆ ಆದಿ ಸಭೆ ಹಾಗೆ ಮಾಡಲಿಲ್ಲ. ಅವರಿಗೆ ಪರಿಶುದ್ಧಾತ್ಮನ ಅಭಿಷೇಕ ಆಗಿದೆ, ಅವರು ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದಾರೆ. ಆದರೆ ಅವರಲ್ಲಿ ಒಂದು ವಿಶೇಷವಾದ ಸ್ವಭಾವ, ನಾನು ಇನ್ನೂ ವಾಕ್ಯವನ್ನ ಕಲಿಬೇಕು. ಸೊ ಅಪೊಸ್ತಲರ ಒಂದು ವಿಶೇಷವಾದ ಒಂದು ಗುಣ, ಅವರು ಕಲಿಸ್ತಾ ಇದ್ರು, ಸಭಿಕರು ಕಲಿತಾ ಇದ್ರು. ಕಲಿಸೋರು ಇದ್ದಾರೆ ಮತ್ತೆ ಕಲಿಯುವವರು ಇದ್ದಾರೆ. ಇವು ಎರಡು ಸಂಗತಿಗಳನ್ನ ನಾವು ನೋಡ್ತೇವೆ. ಮತ್ತು ಇಲ್ಲಿ ವಿಶೇಷವಾಗಿ ಇನ್ನೊಂದು ಘಟನೆ ನೋಡ್ತೇವೆ. 42-43 ವಚನ ನೋಡುವಾಗ ಅಪೊಸ್ತಲರು ಬೋಧಿಸುತ್ತಿರುವಂಥದ್ದು ಮತ್ತು ಅಪೊಸ್ತಲರು ವಚನ 43ರಲ್ಲಿ ಅದ್ಭುತ ಕಾರ್ಯ ಮಾಡುತ್ತಿರುವಂಥದ್ದು. ಅಂದ್ರೆ ಬೋಧನೆನೂ ಆಗ್ತಾ ಇದೆ, ದೇವರ ವಾಕ್ಯವನ್ನು ಅವರು ಬೋಧಿಸ್ತಾ ಇದ್ದಾರೆ, ದೇವರ ವಾಕ್ಯವನ್ನು ಅವರು ಕಲಿಸ್ತಾ ಇದ್ದಾರೆ. ಆ ಕಲಿಸಿದ ವಾಕ್ಯವನ್ನ ದೇವರು ದೃಢಪಡಿಸ್ತಾ ಇದ್ದಾನೆ. ಹೇಗೆ? ಅದ್ಭುತಗಳಾಗ್ತಾ ಇದೆ, ಸೂಚಕ ಕಾರ್ಯಗಳಾಗ್ತವೆ, ದೆವ್ವಗಳು ಬಿಟ್ಟು ಹೋಗ್ತಾ ಇದ್ದಾವೆ, ರೋಗಗಳು ಗುಣವಾಗ್ತಾ ಇದ್ದಾರೆ, ಅಸಾಧ್ಯವಾದ ಸಂಗತಿಗಳು ಸಾಧ್ಯವಾಗ್ತದೆ. ಯಾಕೆ? ವಾಕ್ಯ ಆಧಾರಿತ ಸಭೆ. ಜೀವವುಳ್ಳ ದೇವರ ವಾಕ್ಯವನ್ನು ನಾವು ಬೋಧಿಸಲು ಆರಂಭಿಸುವಾಗ, ವಾಕ್ಯದ ಹಸಿವೆ ನಮ್ಮ ಸಭೆಗಳಲ್ಲಿ ಹೆಚ್ಚಾಗ್ತಾ ಹೋಗುವಾಗ, ವಾಕ್ಯ ಓದುವುದಕ್ಕೆ, ವಾಕ್ಯ ಧ್ಯಾನಿಸುವುದಕ್ಕೆ, ವಾಕ್ಯ ತಿಳ್ಕೊಳ್ಳುವುದಕ್ಕೆ ನಮ್ಮಲ್ಲಿ ಹಸಿವೆ ಹೆಚ್ಚಾಗ್ತಾ ಹೋದಂತೆ ದೇವರು ನಮ್ಮ ಮುಖಾಂತರ ನಮ್ಮಲ್ಲಿ ಸಭೆಯಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾರೆ. ಇದು ನಾವು ವಿಶೇಷವಾಗಿ ನೆನಪಿಟ್ಕೊಳ್ಬೇಕು. ಕಲಿಯುವ ಸಭೆ, ಇದು ಹಸಿವೆ ನಮಗೆ ಇರಬೇಕು. ರೈಟ್? ಹೊಟ್ಟೆಗೆ ಹಸಿವೆ ಹೆಂಗಿರ್ತದೆ ಹಂಗ ಆತ್ಮಿಕ ಹಸಿವೆ ನಮ್ಗೆ ಇರಬೇಕು. ನಾವು ವಾಕ್ಯ ಕಲಿಯುವುದಕ್ಕಾಗಿ ಬೈಬಲ್ ಸ್ಟಡಿ ಅಥವಾ ಬೇರೆ ಬೇರೆ ರೀತಿಯಾಗಿ ಕಲಿಯುವುದಕ್ಕೋಸ್ಕರ ಇವಾಗ ಸಾಧ್ಯತೆ ಉಂಟು. ಮನೆಗಳಲ್ಲಿ ನಾವು ಕುಳಿತು, ಒಂದೆರಡು ಕುಟುಂಬಗಳಾಗಿ ಕುಳಿತು, ಅಥವಾ ಒಂದ್ ವೇಳೆ ನಾವು ಆನ್ಲೈನ್ ಮುಖಾಂತರವೂ ಕೂಡ, ಏನ್ ಗೊತ್ತಾ, ನಾವು ಈ ಒಂದು ಸಾಕ್ಷಿಯನ್ನು ನಾನು ನಿಮಗೆ ಹೇಳ್ತೇನೆ. ಪಾಸ್ಟರ್ ಸತೀಶ್ ಅವರು ನಾವು ಸೇರಿ ಒಂದು ಚಿಕ್ಕ ಗುಂಪು, ಝೂಮ್ ಮುಖಾಂತರ ಅಂತ ಒಂದು ಚಿಕ್ಕ ಗುಂಪು ಸ್ಟಾರ್ಟ್ ಮಾಡಿದೆವು. ನಾವು ಬೈಬಲ್ ಸ್ಟಡಿ ಅಂತ. ಇದು ಒಂದು 3 ವರ್ಷದ ಹಿಂದೆ, 3-4 ವರ್ಷದ ಹಿಂದೆ. ಇವಾಗ ಅಲ್ಲಿ ನಾವು ಆರಂಭಿಸಿದಂತಹ ಆ ಒಂದು ಏನಂತಾರೆ ಚಿಕ್ಕದಾದ ಗುಂಪು. ಯಾಕಂದ್ರೆ ಹುಬ್ಬಳ್ಳಿಯೊಳಗೆ ಏನಾಗ್ತದೆ, ಎಲ್ಲರೂ ಕೂಡಿ ಬರ್ಬೇಕಂತಂದ್ರೆ ಅನೇಕ ಸಮಸ್ಯೆ ಆಗ್ತದೆ. ಸೊ ಬಹಳ ದೂರದಲ್ಲಿ ಇರೋದ್ರಿಂದ ಕೂಡಿ ಬರೋದಕ್ಕೆ ಸಮಸ್ಯೆ ಆಗ್ತದೆ.
ಸೊ ನಾವು ಅಲ್ಲಿ ಚಿಕ್ಕದಾಗಿ ಆರಂಭಿಸಿದಂತಹ ಆ ಒಂದು ಝೂಮ್ ಮುಖಾಂತರ ಮಾಡಿದ್ದು ಇವಾಗ ವಾರಕ್ಕೆ ಒಮ್ಮೆ ಅಲ್ರಿ, ಪ್ರತಿದಿನ ಪ್ರತಿದಿನ 160ರಷ್ಟು ಜನರು ಪ್ರತಿದಿನ ಬೆಳಿಗ್ಗೆ ದೇವರ ವಾಕ್ಯವನ್ನ ಧ್ಯಾನಿಸುವುದಕ್ಕಾಗಿ ಪ್ರಾರ್ಥಿಸುವುದಕ್ಕಾಗಿ ಸೇರಿ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರತಿದಿನ 160ಕ್ಕಿಂತ ಹೆಚ್ಚು ಜನ ಪ್ರತಿದಿನ ವಾಕ್ಯ ಪ್ರಾರ್ಥನೆ ಅನ್ಯೂನ್ಯತೆ ಇದೆಲ್ಲ ಮಾಡುವುದಕ್ಕೆ ಆಸಕ್ತಿ ಉಳ್ಳವರಾಗಿದ್ದಾರೆ. ವಾಕ್ಯದ ಹಸಿವೆ ನಮಗಿರುವಾಗ ನಾವು ಬೆಳೆಯುವುದಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅದಕ್ಕಾಗಿ ನಾವು ನಿಮ್ಮ ಈ ವಾರ್ಷಿಕೋತ್ಸವದ ದಿನ ನಿಮ್ಮನ್ನು ನಾನು ಪ್ರೋತ್ಸಾಹಿಸ್ತೇನೆ. ಪ್ರತಿಯೊಬ್ಬರು ನೀವು ಬೈಬಲ್ ಪೂರ್ತಿಯಾಗಿ ಓದಬೇಕು. ಪ್ರತಿಯೊಬ್ಬರು ನೀವು ಬೈಬಲ್ನ ಅಧ್ಯಯನ ಮಾಡಬೇಕು, ಸ್ಟಡಿ ಮಾಡಬೇಕು, ತಿಳ್ಕೊಳ್ಬೇಕು. ಪಾಸ್ಟರ್ಗೆ ಒಂದೊಳ್ಳೆ ಅವರು ಬೈಬಲ್ ಸ್ಟಡಿ ಅದೆಲ್ಲ ಮಾಡುವಾಗ ಅದರಲ್ಲಿ ಬಂದು ಭಾಗವಹಿಸಬೇಕು. ಕಲಿಯುವುದಕ್ಕಾಗಿ ಹಸಿವೆ ನಮಗಿರಬೇಕು, ಆತ್ಮಿಕ ಹಸಿವೆ ನಮಗಿರಬೇಕು. ನಾವು ವಾಕ್ಯ ಕಲಿಯುವುದಕ್ಕಾಗಿ, ವಾಕ್ಯ ತಿಳ್ಕೊಳ್ಳುವುದಕ್ಕಾಗಿ ನಾವು ಹಸಿದವರಾಗಿರಬೇಕು. ಅವಾಗ ಮಾತ್ರ ದೇವರು ನಮ್ಮನ್ನ ಬಲಪಡಿಸಿ ಬಲವಾದ ಕಾರ್ಯಗಳನ್ನು ಮಾಡ್ತಾನೆ. ಇದು ಬರೀ ವಾರಕ್ಕೊಮ್ಮೆ ಬಂದು ನಾನು ಪ್ರಾರ್ಥನೆ ಮಾಡಿಸಿಕೊಂಡು ಹೋಗುವುದರಿಂದ ನಾವು ಸಭೆಯಾಗಿ ಬೆಳೆಯುವುದಕ್ಕೆ ಸಾಧ್ಯ ಇಲ್ಲ. ನಾವು ವಾರಕ್ಕೊಮ್ಮೆ ಅಷ್ಟೇ ನಮ್ಮ ಭಕ್ತಿಯನ್ನು ತೋರಿಸಿದ್ರೆ ನಡೆಯುವುದಿಲ್ಲ. ನಾವು ನಮ್ಮಲ್ಲಿ ಆತ್ಮೀಕ ಹಸಿವೆ ಹೆಚ್ಚಾಗ್ತಾ ಹೋಗ್ಬೇಕು. ಹಲ್ಲೆಲೂಯಾ. ವಾರ್ಷಿಕೋತ್ಸವದ ದಿನ ಆ ನಿರ್ಧಾರ ನೀವು ಮಾಡಬೇಕಂತ ನಾನು ಕೇಳಿಕೊಳ್ತೇನೆ. ಅನೇಕ ಒಂದು ಸಂಪನ್ಮೂಲಗಳು ಕೂಡ ಇದೆ, ಅದನ್ನು ನೀವು ಬಳಸಿಕೊಳ್ಳುವಂತವರಾಗಿರ್ಬೇಕು. ಎರಡನೆಯ ಗುಣ, ಈ ಆದಿ ಸಭೆಯಲ್ಲಿ ನೀವು ಕಾಣುವಂತ ಎರಡನೆಯ ವಿಶೇಷವಾದ ಗುಣ ಯಾವುದಂದ್ರೆ ಅದು ಕಾಳಜಿ ತೋರಿಸುವ ಸಭೆಯಾಗಿರ್ತದೆ. ಕಲಿಯುವ ಸಭೆ ಮತ್ತು ಕಾಳಜಿ ತೋರಿಸುವ ಸಭೆ. ಕಾಳಜಿ ತೋರಿಸುವ, ಇದು 42ನೇ ವಚನ ನೋಡ್ರಿ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ಶಬ್ದ ಇದರ ಅನ್ಯೋನ್ಯತೆಯಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ ಅಂತ ಹೇಳುವಾಗ ಈ ಅನ್ಯೋನ್ಯತೆ ಇದು ಬಹಳ ವಿಶೇಷವಾದ ಶಬ್ದ. ಇದು ಅನ್ಯೋನ್ಯತೆ ಅಂತ ಹೇಳುವಾಗ ಇದು ಫ್ರೆಂಡ್ಶಿಪ್ ಅಲ್ಲ, ಇದು ಸ್ನೇಹಿತರು. ನಾವು ಸ್ನೇಹಿತರು ಸಿಗುವಾಗ ನಾವು ಮಾತಾಡ್ತೀವಿ, ಹೆಂಗದೀವ ಆರಾಮದಿರಿ ಅದು ಅಂತಷ್ಟೇ ಮಾತಾಡಿ ಹೋಗ್ಬಿಡ್ತೇವೆ. ಓಕೆ, ಆಮೇಲೆ ಮತ್ತೆ ಆರಾಮ್ ಅಂತ ಹೇಳಿ ಅವರು ಆರಾಮ್ ನಾವು ಆರಾಮ್. ಆಕ್ಚುಲಿ ಜಗಳ ಮಾಡ್ಕೊಂಡು ಅಡ್ಡಾಡ್ತಿರ್ತಾರೆ, ಏನೋ ಯಾವ ಕೇಳೋದಿಲ್ಲ ಏನಿಲ್ಲ. ಓಕೆ, ಬಟ್ ಫ್ರೆಂಡ್ಸ್, ಸ್ನೇಹಿತರು. ನಾವು ಸ್ನೇಹಿತರು ಅಂತ ಹೇಳಿ ಇವಾಗ ಇನ್ನೊಂದು ಬಂದ್ಬಿಟ್ಟಿದ್ರಿ, ಏನದು ಫೇಸ್ಬುಕ್ ನಾಗ ಫ್ರೆಂಡ್ಸು, ಇನ್ಸ್ಟಾಗ್ರಾಮ್ ಅಂತ ಇವೆಲ್ಲ ಸೋಷಿಯಲ್ ಮೊಬೈಲ್ ಮಾಡೋದು ಫ್ರೆಂಡ್ಸ್. ಅವ್ರ ಮೊಬೈಲ್ ನಾಗ ಅಷ್ಟೇ ನೀವು ಮುಖಾಮುಖಿ ನೋಡಿದ್ರೆ ಮಾರಿ ತಿರ್ಸ್ಕೊಂಡು ಹೋಗ್ತಿರ್ತಾರೆ. ಓಕೆ, ದಾರ್ ಸೆಟ್ ಮಾಡೋದಿಲ್ಲ, ಬಟ್ ಫ್ರೆಂಡ್ಸ್. ಓಕೆ, ಫ್ರೆಂಡ್ಸ್ ಅಂತ ಇದು ಫ್ರೆಂಡ್ಶಿಪ್ ಅಲ್ಲ. ವಾಕ್ಯ ಏನ್ ಹೇಳ್ತಾ ಇದೆ ಗೊತ್ತಾ? ಸಹೋದರರ ಅನ್ಯೋನ್ಯತೆಯಲ್ಲಿ, ಅನ್ಯೋನ್ಯವಾದ ಸಂಬಂಧ ಇದು. ಸಭೆಯಲ್ಲಿ ಏನಿತ್ತಪ್ಪ ಅಂತಂದ್ರೆ ಅನ್ಯೋನ್ಯವಾದ ಸಂಬಂಧ. ಇದು ಬಹಳ ಒಂದು ವಿಶೇಷವಾದ ಒಂದು ಅಂಶ. ಏನಿದು ಅನ್ಯೋನ್ಯತೆ ಅಂತಂದ್ರೆ, ಅನ್ಯೋನ್ಯವಾದ ಸಂಬಂಧ ಅಂತಂದ್ರೆ ಇದು ಒಬ್ಬರಿಗೊಬ್ಬರು ಕಾಳಜಿ ತೋರಿಸುವ, ಒಬ್ಬರಿಗೊಬ್ಬರು ಕಾಳಜಿ ತೋರಿಸುವ, ನಮ್ಮ ಸುತ್ತಲೂ ಇರುವ ಸ್ಥಿತಿಗತಿಗಳ ಕುರಿತು ಕೂಡ ಕಾಳಜಿ ಇರುವಂತ ಜೀವನ. ಇಂದು ಸಮಾಜದಲ್ಲಿ ಏನಾಗ್ಬಿಟ್ಟಿದೆ, ನಿಜವಾಗ್ಲೂ ಒಬ್ಬರಿಗೊಬ್ಬರು ಕಾಳಜಿ ತೋರಿಸ್ತಾರೆ. ರಕ್ತ ಸಂಬಂಧಿಗಳು ಸಹ ಕಾಳಜಿ ತೋರಿಸ್ತಾ ಇರುವಾಗ ಮಕ್ಕಳಿಗೆ ತಂದೆ ತಾಯಿಗಳನ್ನ ನೋಡಿಕೊಳ್ಳೋದಕ್ಕೆ ಮಕ್ಕಳು ಸಿದ್ಧವಿಲ್ಲವಾಗ ಗಂಡ ಹೆಂಡತಿಯ ಮಧ್ಯದಲ್ಲಿ ಕಾಳಜಿ ಇಲ್ಲದಂತ ಜೀವಿಸ್ತಾ ಇರುವಂತ ಜಗತ್ತಿನಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಾವು ಕೆಲವೊಂದ್ಸಾರಿ ಯೋಚನೆ ಮಾಡ್ತೇವೆ, ನಾವು ಕೆಲಸದಲ್ಲಿ ಇರುವಂತಹ ಕೆಲಸದವ್ರು ನಮ್ಮ ಬಹಳ ಕಾಳಜಿ ತೋರಿಸ್ತಾರ್ರಿ. ಅವ್ರು ನಿಮ್ಮನ್ನು ದುಡಿಸ್ಕೊಂಡು ಹಣ ಮಾಡ್ಕೊಳ್ಳೋದಷ್ಟೇ ಅನೇಕ ಸಾರಿ ಮುಖ್ಯವಾದ ಗುರಿಯಾಗಿರ್ತದೆ. ಜಗತ್ತಿನಲ್ಲಿ ನಿಜವಾದ ಕಾಳಜಿ ತೋರಿಸುವಂತಹ ಒಂದು ಸಮುದಾಯ ಅಂದ್ರೆ ಯೇಸು ಸ್ವಾಮಿಯ ಹಿಂಬಾಲಕ.
ಸ್ವಲ್ಪ ಅದರ ಕುರಿತು ಹೆಚ್ಚು ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ. ಯಾಕಂದ್ರೆ ಅನ್ಯೋನ್ಯತೆ ಅಂತಂದ್ರೆ ಏನು? ನಾವು ಸಂಪ್ರದಾಯವಾಗಿ ಅನೇಕ ಸಾರಿ ಭಾನುವಾರ ಬಂದು ಹೋಗ್ಬಿಟ್ರೆ, ಭಾನುವಾರ ಅನೇಕ ಸಾರಿ ನಾವು ಅಥವಾ ಆರಾಧನೆ ದಿವಸ ಇರುವಾಗ ಎಲ್ಲರಿಗೂ ಮೀಟ್ ಆಗಿ ಏನಂತ ಹೇಳ್ತೀರಿ? ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತೀರಿ, ಹೋಯ್ತು. ಓಕೆ, ಮತ್ತೆ ನೆಕ್ಸ್ಟ್ ಯಾವಾಗ ಪ್ರೈಸ್ ದ ಲಾರ್ಡ್ ಅಂತ ಹೇಳೋದು? ಮುಂದಿನ ವಾರ ಪ್ರೈಸ್ ದ ಲಾರ್ಡ್ ಹೇಳೋದು. ಆಮೇಲೆ ಮತ್ತೆ ಅದರ ನಂತರ ಇನ್ನೊಂದು ದಿವಸ ಪ್ರೈಸ್ ದ ಲಾರ್ಡ್ ಅಂತ ಹೇಳೋದು. ಇದು ಅನ್ಯೋನ್ಯತೆ ಅಲ್ಲ. ಪ್ರೈಸ್ ದ ಲಾರ್ಡ್ ಅಂತ ಹೇಳ್ಕೊಂತ ಹೋಗುವುದು ಅನ್ಯೋನ್ಯತೆ ಅಲ್ಲ. ಅನ್ಯೋನ್ಯತೆ ಅಂತಂದ್ರೆ ಅದಕ್ಕಿಂತ ಹೆಚ್ಚಿದೆ. ಅವರು ಸಹೋದರರ ಅನ್ಯೋನ್ಯತೆಯಲ್ಲಿ ನಿರತರಾಗಿದ್ರು ಅಂತ ದೇವರ ವಾಕ್ಯ ಹೇಳುವಾಗ ಅದು ವಿಶೇಷವಾಗಿ ನಾವು ಅಲ್ಲಿ ಕಂಡು ಬರುವಂತ ಕೆಲವು ಸಂಗತಿಗಳು ನಾವು ಗಮನಿಸಿದ್ರೆ ಬಹಳ ಆಶ್ಚರ್ಯ ಆಗ್ತದೆ. ಏನ್ ಗೊತ್ತಾ? ಇನ್ಫ್ಯಾಕ್ಟ್ ಇನ್ನೊಂದು ಈ ವಚನ, ಈ ವಿಷಯ ಅನ್ಯೋನ್ಯತೆ ಅನ್ನುವಂಥದ್ದನ್ನು ಸ್ವಲ್ಪ ನಾವು ವಿವರವಾಗಿ ತಿಳಿಸಲು ಬಯಸ್ತೇನೆ. ಅನೇಕ ಸಾರಿ ಸಮಾಜದಲ್ಲಿ ಒಡಕುಗಳಿದೆ, ರೈಟ್? ಅನ್ಯೋನ್ಯತೆ ಅಂದ್ರೆ ಕಾಳಜಿ ತೋರಿಸ್ತಾರೆ, ಕೆಲವರು ಕಾಳಜಿ ತೋರಿಸ್ತಾರೆ ಅಂತ ನಮ್ಮಲ್ಲಿ ಒಂದ್ ಸ್ವಲ್ಪ ವಿಚಾರ ಬರ್ತಿರ್ತದೆ. ಯಾರಿಗೆ ಕಾಳಜಿ ತೋರಿಸ್ತಾರೆ? ತಮ್ಮವರು ತಮ್ಮವ್ರಿಗಾಗಿ, ತಮ್ಮ ಭಾಷೆಯವರು ಇರಬೇಕು, ತಮ್ಮ ಜಾತಿಯವರು ಇರಬೇಕು, ತಮ್ಮ ಬಣ್ಣದವರು ಇರಬೇಕು, ಅವರಿಗಷ್ಟೇ ಒಬ್ಬರಿಗೊಬ್ರು ಕಾಳಜಿ ತೋರಿಸ್ತಾರೆ. ಹೌದನಿಲ್ರಿ? ರೈಟ್? ಇದೆಲ್ಲ ಆಧಾರವಾಗಿ ಒಬ್ಬರಿಗೊಬ್ರು ಕಾಳಜಿ ತೋರಿಸ್ತಾರೆ. ಆದ್ರೆ ನಾನು ಇಲ್ಲಿ ಒಂದು ಸಭೆ, ಈ ಸಭೆಯಲ್ಲಿ 3,000 ಜನ ರಕ್ಷಣೆ ಹೊಂದಿದಂತವರಿದ್ದಾರೆ. ಇವರು ಎಂಥ ಒಂದು ಕಾಳಜಿ ತೋರಿಸ್ತಾ ಇದ್ರು, ಎಂಥವ್ರು ಇವರು ಅಂತಂದ್ರೆ ಯಾರ್ಯಾರು ಇದ್ರು ಅಂತ ನಿಮ್ ಗಮನಕ್ಕೆ ತರ್ತಾನೆ. 2ನೇ ಅಧ್ಯಾಯ 10ನೇ ವಚನದಿಂದ ಓದುವ. ಓಕೆ, 2ನೇ ಅಧ್ಯಾಯ 10ನೇ ವಚನದಿಂದ ಓದ್ರೆ, 10ನೇ ವಚನದಿಂದ ನಿಮ್ಗೆ ಸರಿಯಾಗಿ ಓದಾಕ್ ಬರ್ತಿರ್ಬೇಕು. ಯಾಕಂದ್ರೆ ಅವ್ರ ಹೆಸರು ಬಹಳ ವಿಶೇಷ ಅದಾವ. ಓಕೆ, ಸೊ ಓದ್ತೀವಿ. ಒಬ್ರು 10ರಿಂದ 12ನೇ ವಚನ ಯಾವ್ಯಾವ ತರದ ಜನರಲ್ಲಿ ಇದ್ರು ಅಂತ ಬೈಬಲ್ ಹೇಳ್ತದೆ. ಓದ್ಲಿಕ್ಕೆ ಹೆದರಾತಿರಿ ಈಗ. ಎಲ್ಲಿ? ಪೊಂಟ್ಯ, ಆಸ್ಯ, ಪ್ರಜ್ಯ, ಪಂಪುಲ್ಯ, ಐಗುಪ್ತ್ಯ, ಕುರೇನೆಯ ಮಗ್ಗುಲಲ್ಲಿರುವ ಲಿಥ್ಯ, ಈ ಸೀಮೆಗಳಲ್ಲಿ ವಾಸವಾಗಿರುವವರು ರೋಮಾಪುರದಿಂದ ಬಂದು ಇಳಿದಿರುವರು. ಯಹೂದ್ಯ ಮತಾವಲಂಬಿಗಳು, ಕ್ರೇತ್ಯರು, ಅರೇಬಿ ದೇಶದವರು ಆಗಿರುವರು. ನಾವು ನಮ್ಮ ಭಾಷೆಗಳಲ್ಲಿ ಈ ಆ ದೇಶದ ಜನ ಆ ದಿವಸ ರಕ್ಷಣೆ ಹೊಂದಿದ್ದಾರೆ, ಆ ದಿವಸ ಎಲ್ಲ ಸೇರಿ ಹೊಂದಿದ್ದಾರೆ. ಓಕೆ, ಆ ಹೆಸರುಗಳು ಪಂಫುಲ್ಯ, ಐಗುಪ್ತ್ಯ, ಕುರೇನ್ಯ, ಮಗ್ಗಲಿರುವ ಲಿಬ್ಯ ಮತ್ತು ರೋಮಾಪುರದ ಇರುವಂತಹ ಜನರು, ಕ್ರೇತ್ಯರು, ಅರಬಿ, ಇವರೆಲ್ಲ ಅನ್ಯೋನ್ಯತೆಯಲ್ಲಿ ಇದ್ದಾರಂತೆ. ಅನ್ಯೋನ್ಯತೆ ಅಂದ್ರೆ ಒಬ್ಬರಿಗೊಬ್ರು ಕಾಳಜಿ ತೋರಿಸ್ತಾ ಇದ್ದಾರೆ. ಒಬ್ಬರಿಗೊಬ್ರು ಕಾಳಜಿ ತೋರಿಸ್ತಾ ಇದ್ದಾರೆ. ಅವ್ರ ಭಾಷೆ, ಬಣ್ಣ, ಶ್ರೀಮಂತಿಕೆ, ಆಸ್ತಿ, ಐಶ್ವರ್ಯ, ಇದು ಯಾವುದನ್ನ ನೋಡಿ ಕಾಳಜಿ ತೋರಿಸ್ತಾ ಇಲ್ಲ. ಒಂದು ವಿಷಯ, ನಾವೆಲ್ಲ ಯೇಸು ಸ್ವಾಮಿಯನ್ನು ಪ್ರೀತಿಸ್ತೇವೆ, ಅದಕ್ಕೆ ನಾವು ಒಬ್ಬರಿಗೊಬ್ರು ಕಾಳಜಿ ತೋರಿಸ್ತೇವೆ. ನಾವು ಯೇಸು ಸ್ವಾಮಿಯನ್ನ ಪ್ರೀತಿಸುವ ಜನ, ನಮ್ಮಲ್ಲಿ ಒಬ್ಬರಿಗೊಬ್ಬರು ಕಾಳಜಿ ತೋರಿಸುವ ಸ್ವಭಾವವಾಗಿರಬೇಕು. ಅನ್ಯೋನ್ಯತೆ ಅಂತಂದ್ರೆ ಅನ್ಯೋನ್ಯತೆ ಅಂತಂದ್ರೆ ಅದು ಸ್ನೇಹಕ್ಕಿಂತ ದೊಡ್ಡದು. ಅಲ್ಲಿ ಜಗತ್ತಿನಲ್ಲಿ ಕಂಡು ಬರುವಂತಹ ಬಿರುಕುಗಳು, ಗೋಡೆಗಳು, ಅಡ್ಡ ಗೋಡೆಗಳು, ಭೇದಗಳು, ಅವೆಲ್ಲ ಏನಿದೆ ಅದನ್ನ ಮೀರಿ ಅವರ ಭಾಷೆ ಬೇಕಾದದ್ದಿರಲಿ, ಅವರ ಬಣ್ಣ ಬೇಕಾದದ್ದಿರಲಿ, ಆದರೆ ಯೇಸು ಸ್ವಾಮಿಯ ನಿಮಿತ್ತ ನಾವು ಎಲ್ಲರನ್ನ ಯಥಾರ್ಥವಾಗಿ ಪ್ರೀತಿಸುವಂಥದ್ದು ಅದು ಅನ್ಯೋನ್ಯತೆ. ಆ ಒಂದು ಗುಣ ಆದಿ ಸಭೆಯಲ್ಲಿ ಇತ್ತಂತ ನಾವು ಕಾಣ್ತೇವೆ. ಆದಿ ಸಭೆ ಆ ರೀತಿಯಾಗಿ ಅದು ವಿಶೇಷವಾಗಿ ಒಬ್ಬರಿಗೊಬ್ಬರು ಆ ರೀತಿಯಾಗಿ ಅನ್ಯೋನ್ಯತೆಯಲ್ಲಿ ಇದ್ದರು ಅಂತ. ನಾನು ಈ ಪ್ರಶ್ನೆ ಒಂದ್ ವೇಳೆ ನಿಮ್ಗೆಲ್ಲ ಗೊತ್ತಿರಬಹುದು, ನಿಮ್ಗೆ ಒಬ್ಬರಿಗೊಬ್ಬರದು ಎಲ್ಲಾರ್ದು ಯಾವ ಊರು ಯಾವ ಹೆಸರು ಎಲ್ಲ ಗೊತ್ತಿದೆಯಲ್ಲ. ಸಭೆಯಲ್ಲಿರುವ ಪ್ರತಿಯೊಬ್ಬರಿಗೂ ಅನೇಕ ಸಾರಿ ಸಭೆ ಬೆಳೆಯುತ್ತಾ ಹೋಗುವಾಗ ಏನಾಗ್ಬಿಡುತ್ತದೆ ಗೊತ್ತ್ರಿ? ಮೊದಲ ಹೆಸರು ಪರಿಚಯ ಇದ್ದವ್ರು ನಿಧಾನವಾಗಿ ಮುಖ ಪರಿಚಯ ನಾವೆಲ್ಲ ನೋಡೇವಲ್ಲ ನಿಮ್ಮನ್ನ ಅಂತ ಮಾತಾಡೋ ಸ್ಟಾರ್ಟ್ ಮಾಡ್ತೇವೆ. ಆಮೇಲೆ ನಿಧಾನವಾಗಿ ಅವ್ರು ಯಾರೋ ನಾವು ಯಾರು. ಸಭೆ ಅಂತ ಕರಿಬೇಕಾದ್ರೆ ಯೇಸು ಸ್ವಾಮಿಯ ಸಭೆ ಅದು ಅನ್ಯೋನ್ಯತೆ.
ಆ ಅನ್ಯೋನ್ಯತೆ ಅಂತ ಹೇಳುವಾಗ ನಮಗೆ ಒಬ್ಬರಿಗೊಬ್ಬರ ಸಂಬಂಧ ಇರ್ತದೆ, ಪರಿಚಯ ಇರ್ತದೆ. ನಾವು ಒಬ್ಬರಿಗೋಸ್ಕರ ಒಬ್ರು ಕಾಳಜಿ ತೋರಿಸುವಂತವರಾಗಿರ್ತೇವೆ. ಇನ್ಫ್ಯಾಕ್ಟ್ ಈ ಕಾಳಜಿ ಎಷ್ಟು ತೋರಿಸ್ತಾ ಇದ್ರಪ್ಪ ಅಂತಂದ್ರೆ, ನಾವು 2ನೇ ಅಧ್ಯಾಯ 44-45 ವಚನ ನೋಡ್ರಿ, ಏನಂತ ಹೇಳ್ತದೆ ಗೊತ್ತಾ? ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಹುದುವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಚರಾಚರ ಸ್ವತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಆದಿ ಸಭೆಯ ಲಕ್ಷಣ ಇದು. ಅನ್ಯೋನ್ಯತೆ ಅಂತಂದ್ರೆ ನಾವು ನಮ್ಮ ಸಮಸ್ಯೆಗಳನ್ನ ಎದುರಿಸುವಾಗ ನನ್ನ ಜೊತೆಗೆ ಇನ್ನೊಬ್ಬರು ಇದ್ದಾರೆ, ಅದು ಅನ್ಯೋನ್ಯತೆ. ನಾನು ಒಂಟಿ ಅಲ್ಲ, ನಾನು ಒಬ್ಬನೇ ಅಲ್ಲ. ನನ್ನ ಜೀವನದ ಹೋರಾಟದಲ್ಲಿ ಕೊನೆಯ ಪಕ್ಷ ನಾನು ಏನ್ ಮಾಡ್ಬೋದು ಗೊತ್ತಾ? ಕೂಡಿ ಪ್ರಾರ್ಥಿಸ್ಬೋದು. ಅನೇಕ ಸಾರಿ ನಾವು ಎದುರಿಸುವಂತ ಸಮಸ್ಯೆ ಹೆಂಡತಿಗೂ ಹೇಳಲಿಕ್ಕಾಗ್ಲಿಕ್ಕಿಲ್ಲ, ಗಂಡನಿಗೂ ಹೇಳಲಿಕ್ಕಾಗ್ಲಿಕ್ಕಿಲ್ಲ, ಮಕ್ಕಳಿಗೂ ಹೇಳಲಿಕ್ಕಾಗ್ಲಿಕ್ಕಿಲ್ಲ, ಮನೆಯಲ್ಲಿ ಯಾರಿಗೂ ಹೇಳಲಿಕ್ಕಾಗ್ಲಿಕ್ಕಿಲ್ಲ. ಆದ್ರೆ ನಾವು ಇಲ್ಲಿ ಅನ್ಯೋನ್ಯತೆ ಇರುವ ಸ್ಥಳದಲ್ಲಿ ಅದನ್ನ ಹೇಳಿ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸಲಿಕ್ಕಾದರೂ ಸಾಧ್ಯ. ಅವಾಗ ಅದು ಅನ್ಯೋನ್ಯತೆ. ಒಂದು ವೇಳೆ ನಾವು ಅದನ್ನ ಮಾಡ್ತಾ ಇಲ್ಲ ಅಂದ್ರೆ ನಾವು ಸಭೆ ಸರಿಯಾದ ದಿಕ್ಕಿಗೆ ಸಾಗ್ತಾ ಇಲ್ಲ. ಅದಕ್ಕಾಗಿ ನಾವು ಎಚ್ಚರಿಕೆಯಿಂದ, ಜಾಗ್ರತೆಯಿಂದ ಅವರ ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಹುದುವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಚರಸ್ಥಿರ ಸ್ವತ್ತುಗಳನ್ನ ಮಾರಿ ಬಂದು ಹಣವನ್ನ ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ. ಯಾರಿಗಾದ್ರೂ ಅಗತ್ಯತೆ ಇದೆ ಅಂದ್ರೆ, ಯಾರಿಗಾದ್ರೂ ಸಮಸ್ಯೆ ಇದೆ ಅಂತಂದ್ರೆ ಸಭೆಯವರು ಆಯ್ತ್ರಿ ನೋಡೋಣ, ಆಯ್ತ್ರಿ ಬರೀ ಪ್ರಾರ್ಥನೆ ಮಾಡೋಣ ಇಲ್ಲ. ಯಾಕಂದ್ರೆ ಕೆಲವೊಂದು ಸಾರಿ ಅದು ಆಗ್ಲಿಕ್ಕೆ ಸಾಧ್ಯ. ಸಮಸ್ಯೆ ಇದೆ, ಬರೀ ಪ್ರಾರ್ಥನೆ ಮಾಡ್ತೀನಿ. ಆದ್ರೆ ಸಭೆ ಹಾಗೆ ಮಾಡ್ತಿಲ್ಲ. ಹಾನಿಯಾದರೂ ಕೂಡ, ನನಗೆ ಹಾನಿಯಾದರೂ ಕೂಡ ನಾನು ಮತ್ತೊಬ್ಬರಿಗೆ ಆಶೀರ್ವಾದ ಆಗಲಿಕ್ಕೆ ಪ್ರಯತ್ನ ಪಡಬೇಕು. ಹಲ್ಲೆಲೂಯಾ. ಇದು ಆದಿ ಸಭೆಯ ಲಕ್ಷಣ. ಒಬ್ಬರಿಗೋಸ್ಕರ ಒಬ್ಬರು ಕಾಳಜಿ ತೋರಿಸುವಂತ ಸಭೆಯಾಗಿ ನಾವು ಬೆಳಿಬೇಕು. ಹಲ್ಲೆಲೂಯಾ. ನಾವು ಬರೀ ಒಂದು ವೇಳೆ ಪ್ರೈಸ್ ಲಾರ್ಡ್ ಅಂತ ಹೇಳಿ ಹೋಗುವಂತದ್ದು, ವಾರಕ್ಕೊಮ್ಮೆ ಭೇಟಿ ಆಗುವಂತದ್ದಲ್ಲ. ಅದಕ್ಕಿಂತ ಹೆಚ್ಚು ನಾವು ಒಬ್ಬರಿಗೋಸ್ಕರ ಒಬ್ಬರು ಕಾಳಜಿ ತೋರಿಸುವಂತವರಾಗಿರ್ಬೇಕು. ಇನ್ಫ್ಯಾಕ್ಟ್ ನಾನು ಮಾತಾಡ್ತಾ ಇರುವಾಗ ಬೆಳಿಗ್ಗೆ ಒಂದು ವಿಷಯ ಬೀನವರು, ನನ್ನ ಹೆಂಡತಿ ಬೀನವರು ಹೇಳ್ತಾ ಇದ್ರು. ಒಬ್ಬ ವಿಶ್ವಾಸಿಗೆ ಏನಾಗಿದೆ ಅಂತಂದ್ರೆ ಅವರಿಗೆ ಒಂದು ಕ್ಯಾನ್ಸರ್ ರೋಗದಿಂದ ಬಹಳ ಕಷ್ಟದ ಸನ್ನಿವೇಶದಲ್ಲಿ ಅವರಿದ್ದಾರೆ. ಸೊ ಕಷ್ಟದ ಸನ್ನಿವೇಶದಲ್ಲಿ ಇರುವಾಗ ಅಲ್ಲಿ ಅವರು ಭಾಗವಹಿಸ್ತಾ ಇರುವಂತಹ ಒಂದು ಅನ್ಯೋನ್ಯತೆ ಏನಿದೆ, ಅದು ಝೂಮ್ ಮುಖಾಂತರ ನಡೆಯುತ್ತಿರುವಂತಹ ಅನ್ಯೋನ್ಯತೆ, ಆನ್ಲೈನ್ ನಡೆಯುತ್ತಿರುವಂತಹ ಅನ್ಯೋನ್ಯತೆ. ಸೊ ಆ ಒಂದು ಸಹೋದರಿಗೆ ಆಪರೇಷನ್ ಎಲ್ಲ ಆಗಿದೆ, ಬಹಳ ಖರ್ಚು ಆಗ್ತಾ ಇದೆ. ಬಟ್ ಈ ಒಂದು ಗುಂಪು ಪ್ರಾರ್ಥಿಸ್ತಾ ಇದ್ದಂಥವರು ನಿನ್ನೆಯಿಂದ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಏನಂತ, ಇಲ್ಲ ನಾವು ಪ್ರಾರ್ಥನೆ ಮಾಡೋದು ಅಷ್ಟೇ ಸಾಕಾಗುವುದಿಲ್ಲ, ನಾವು ಅವರಿಗೆ ಏನೋ ಹಣದ ಸಹಾಯ ಮಾಡೋಣ ಅಂತ. ವಿಶ್ವಾಸಿಗಳಿಗಾಗಿ ಅನೇಕ ಸಾರಿ ನಾವು ಏನಂತಾರೆ, ಸೂಚಿಗೆ ಮುತ್ತು ಕೊಟ್ಟಂಗೆ ಇರ್ಬೇಕಂತ ಹೇಳ್ತಾರಲ್ಲ, ಕೇಳಿದ್ದೀರಲ್ಲ, ರೈಟ್? ಅಷ್ಟೇ ಸ್ನೇಹ ಸಂಬಂಧ, ಸಭೆಯ ಸಂಬಂಧ ಅಂದ್ರೆ ಅಷ್ಟೇ. ಸಮೀಪ ಬರ್ಸ್ಕೊಳ್ಳೋದಿಲ್ಲ. ಮನೆಗೆ ಏನಾದ್ರೂ ಸಮೀಪ ಬಂದು ಅಂದ್ರೆ ಮೈ ಮೇಲೆ ಬಿಡ್ತೇವಪ್ಪ ಅಂತ, ಮೈ ಮೇಲೆ ಬೀಳ್ತಾರಪ್ಪ ಅನ್ನುವಂತ ರೀತಿ ಅಷ್ಟಕ್ಕಷ್ಟ ದೂರ ಇಟ್ಕೊಳ್ಳುವಂತ ಸಂಬಂಧ. ಅದು ಸಭೆ ಅಲ್ಲ, ಅದು ಸಭೆ ಅಲ್ಲ. ಅದು ಒಬ್ಬರಿಗೊಬ್ಬರು, ಇಲ್ಲಿ ನೋಡ್ರಿ ವಾಕ್ಯ ಹೇಳ್ತದೆ, ಕಾಳಜಿ ಎಷ್ಟು ತೋರಿಸ್ತಾ ಇದ್ದಾರೆ ಅಂದ್ರೆ ಆಸ್ತಿ ಸಹ ಮಾರಿ ಅವರು ಒಬ್ಬರಿಗೊಬ್ಬರು ಕಾಳಜಿ ತೋರಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಅದರಿಂದ ಏನಾದ್ರೂ ಅವ್ರು ಬಡವರಾದ್ರ ಇಲ್ಲ, ಬೈಬಲ್ ಹೇಳ್ತದೆ ನೋಡ್ರಿ, ಇಲ್ಲಿ ಏನಂತಾರೆ, 44ನೇ ಅಧ್ಯಾಯಕ್ಕೆ ಹೋದ್ರೆ, ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 32ರಿಂದ ಓದ್ತೇವೆ ನಾವು. ಓಕೆ, ನಂಬಿದ 32ನೇ ಮಂಡಳಿಯವರ ಹೃದಯವು, ಪ್ರಾಣವು ಒಂದೇ ಆಗಿತ್ತು. 32ನೇ ಪ್ರಾಣವು ಒಂದೇ ಆಗಿತ್ತು.
ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದ್ದೆಂದು ಹೇಳಲಿಲ್ಲ, ಎಲ್ಲವೂ ಅವರಿಗೆ ಹುದುವಾಗಿ ಇತ್ತು. ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು. ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ವಾವ್! ಯೋಚನೆ ಮಾಡಿ, ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಆ ಸಭೆಯಲ್ಲಿ ಯೇಸು ಸ್ವಾಮಿಯನ್ನು ನಂಬಿದ ಜನರು ಆ ಸಭೆಯಲ್ಲಿ ಒಟ್ಟಾಗಿ ಕೂಡಿ ಬಂದಾಗ, ಅವರು ಸಭೆಯಾಗಿ ರೂಪುಗೊಂಡಾಗ, ಅವರು ಸಭೆಯಾಗಿ ಜೀವಿಸಲು ಆರಂಭಿಸಿದಾಗ, ಅವರು ಅಪೊಸ್ತಲರಿಂದ ಕಲಿಯುತ್ತಾ ಆ ವಾಕ್ಯದ ಪ್ರಕಾರ ಜೀವಿಸಲು ಆರಂಭಿಸಿದಾಗ, ಒಬ್ಬರಿಗೊಬ್ರು ಕಾಳಜಿ ತೋರಿಸಲು ಆರಂಭಿಸಿದಾಗ ಏನ್ ಗೊತ್ತಾ, ಆ ಸಭೆಯಲ್ಲಿ ಕೊರತೆ ಪಡುವವರು ಎಂತ ಸಭೆಯಲ್ಲಿದು. ನಾವು ಯೇಸು ಸ್ವಾಮಿಯನ್ನ ನಂಬಿ ಹಿಂಬಾಲಿಸುವಾಗ ಆತನು ಒದಗಿಸಿಕೊಡುತ್ತಾನೆ. ಸರಿ, ಉದ್ಯೋಗ ಕೊಡ್ತಾನೆ, ಬಿಸ್ನೆಸ್ ಕೊಡ್ತಾನೆ, ನಮಗೆ ಬೇಕಾದದ್ದನ್ನೆಲ್ಲ ಕೊಡ್ತಾನೆ, ಆತನು ಕೊಡ್ತಾನೆ. ನಾವು ಒಬ್ಬರಿಗೊಬ್ರು ಕೂಡ ಕೊಡುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಆತನು ಕೊಡ್ತಾನೆ, ನಾವು ಕೊಡುವಂತವರಾಗಿರ್ಬೇಕು. ಯಾಕಂದ್ರೆ ನಮ್ಮ ಒಂದು ವಿಚಾರ ಲೋಕದ ಪ್ರಕಾರ ಇರುವಂತ ವಿಚಾರ ಅಲ್ಲ. ಲೋಕದಲ್ಲಿ ಏನಂತ ಯೋಚನೆ ಮಾಡ್ತಾರೆ, ಏನಂದ್ರೆ ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕ್ತೇವೆ ಅಂತ ಕೆಲವರು ಯೋಚಿಸ್ತಾರೆ. ಆಹಾರ ಬೇಕು, ದುಡಿಬೇಕು, ಅದರಿಂದ ನಾವು ಬದುಕ್ತೇವೆ ಅಂತ ಲೋಕದಲ್ಲಿ ಇರುವಂತ ಜಗತ್ತು ಆ ರೀತಿ ಯೋಚಿಸ್ತೇವೆ. ಆದ್ರೆ ನಮ್ಮ ನಂಬಿಕೆ ಏನ್ ಗೊತ್ತಾ, ನಾವು ದೇವರ ವಾಕ್ಯದ ಆಧಾರದಿಂದ ಬದುಕ್ತೇವೆ. ದೇವರ ವಾಕ್ಯ ಹೇಳ್ತದೆ, ನಮಗಿರುವ ಆಶೀರ್ವಾದ ನಾವು ಪಡ್ಕೊಳ್ಳುವುದರಿಂದಲ್ಲ, ನಾವು ಉದ್ಧಾರ ಆಗುವುದು ನಾವು ಕೂಡಿಸಿಟ್ಟುಕೊಳ್ಳುವುದರಿಂದಲ್ಲ, ನಾವು ಉದ್ಧಾರ ಆಗುವುದು ನಾವು ಎಷ್ಟು ಕೊಡ್ತೇವಲ್ಲ ಅದರಿಂದ ಹೆಚ್ಚು ಆಶೀರ್ವಾದ. ನಾವು ಕೂಡಿಸಿಟ್ಟುಕೊಳ್ಳುವುದರಿಂದ ಹೆಚ್ಚು ಧನ್ಯನಾಗ್ತೇನೆ. ಸುಳ್ಳು ಯಾವಾಗ ಏನಾಗ್ತದೆ ನಮಗೆ ಗೊತ್ತಿಲ್ಲ. ಜಗತ್ತೊಳಗೆ ನಾವು ನೋಡ್ತೇವೆ, ಅನೇಕ ಶ್ರೀಮಂತರು ಭಿಕ್ಷುಕರಾದಂತಹ ಸ್ಥಿತಿಗತಿಗಳನ್ನ ನಾವು ನೋಡ್ತೇವೆ. ಆದ್ರೆ ಒಂದು ಪ್ರಿಯರೇ, ಶ್ರೀಮಂತರ ಕಾಣ್ತಾ ಇರ್ತಾರೆ, ಆದ್ರೆ ಸಮಾಧಾನವೇ ಇಲ್ಲದಂತ ಸ್ಥಿತಿಗತಿಗಳನ್ನ ನಾವು ಕಾಣ್ತೇವೆ. ಆದ್ರೆ ನಮಗಾದರೂ ನಾವು ಹಣವನ್ನು ಆರಾಧಿಸುವುದಿಲ್ಲ, ನಾವು ಆಸ್ತಿ ಐಶ್ವರ್ಯವನ್ನು ಆರಾಧಿಸುವುದಿಲ್ಲ, ಅವೆಲ್ಲವುಗಳ ಮೂಲವಾಗಿರುವ ಯೇಸು ಸ್ವಾಮಿಯನ್ನು ಆರಾಧಿಸ್ತೇವೆ. ಅದಕ್ಕಾಗಿ ನಮ್ಮಲ್ಲಿ ಒಂದು ಏನ್ ಗೊತ್ತಾ, ಹಣದ ಹಿಡಿತ, ಹಣದ ಗುಲಾಮತ್ವ ನಮ್ಮ ಸಭೆಯಲ್ಲಿ ಇರಬಾರದು. ನಮ್ಮಲ್ಲಿ ಉದಾರತೆ ಹೆಚ್ಚಾಗಬೇಕು. ಅದು ವಿಶ್ವಾಸಿಗಳ ಲಕ್ಷಣ. ನಾವು ಒಬ್ಬರಿಗೊಬ್ರು ಕಾಳಜಿ ತೋರಿಸಿ ಕೊರತೆ ಪಡುವವರು ಒಬ್ಬರು ಆತನ ಸಭೆಯಲ್ಲಿ ಇರಲಿಲ್ಲ ಅಂತ ಬೈಬಲ್ ಹೇಳ್ತಾ ಇದೆ ಅಂತಂದ್ರೆ ಎಷ್ಟು ನಿಸ್ವಾರ್ಥವಾದ ಜೀವಿತ ಸಭೆ ಜೀವಿಸ್ತೇವೆ. ನಿಸ್ವಾರ್ಥವಾಗಿ ಯಾರಾದ್ರೂ ನಾವು ಈ ದಿವಸ ಒಂದ್ ವೇಳೆ ಅನೇಕ ಹಣಕಾಸಿನ ಸಮಸ್ಯೆಗಳು ಇರಬಹುದು. ಒಂದು ನಾವು ನೆನಪಿಟ್ಕೊಂಡು, ನನ್ಗೆ ಬೇಕಾದದ್ದಲ್ಲ ಅದು, ನನ್ನ ಅವಶ್ಯಕತೆ ಮತ್ತು ನನ್ನ ಅವಶ್ಯಕತೆ ಏನಿದೆ ಅದು ಮುಖ್ಯ. ನನ್ನ ಮನಸ್ಸಿಗೆ ಬಂದದ್ದನ್ನ ನಾನು ಬೇಡಿಕೊಳ್ಳುವುದಲ್ಲ, ನನ್ನ ಅವಶ್ಯಕತೆ ಏನಿದೆಯಲ್ಲ ಅದನ್ನು ನೆರವೇರಿಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ನನ್ನ ಅವಶ್ಯಕತೆ, ನನ್ನ ಆಶೆ ಅಂತಂದು ಬೇಕಂತ, ನನಗೆ ಒಂದು ಪ್ಲೇನ್ ಬೇಕಂತ ಹೇಳ್ಬೋದು ನಾನು. ಆಶೆ ಪೂರೈಸುವಂಥದ್ದು ಮುಖ್ಯವಲ್ಲ, ಆದ್ರೆ ನನ್ನ ಅವಶ್ಯಕತೆ, ನನ್ನ ಅಸ್ತಿತ್ವಕ್ಕೆ, ನನ್ನ ಜೀವನ ನಡೆಸುವುದಕ್ಕೆ ಏನ್ ಬೇಕೋ, 3 ಹೊತ್ತಿನ ಊಟ, ಇರಾಕ್ ಮನಿ, ಇದು ನನಗೆ ಏನ್ ಬೇಕೋ ಅದು ನನಗೆ ಆತನ ಒದಗಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅದರ ಬಿಟ್ಟು ಕೆಲವ್ರದ್ದು ಏನಾಗ್ತದೆ ಅಂತಂದ್ರೆ, ನಾನು ಇಲ್ಲ, ನನಗೆ ಆ ಆಶೆ ಇದೆ, ಈ ಆಶೆ ಇದೆ ಅಂತಂದ್ರೆ ಅದ್ರ ಪ್ರಕಾರ ದುಡಿ, ಅದ್ರ ಪ್ರಕಾರ ಕಷ್ಟ ಮಾಡು. ಯಾಕಂದ್ರೆ ಬೈಬಲ್ ಇನ್ನೊಂದು ಹೇಳ್ತದ, ದುಡಿಯದವನು ಊಟ ಮಾಡಬಾರ್ದು. ದುಡಿಬೇಕು, ಊಟ ಮಾಡಬೇಕು. ಹಣ ಏನು ಗಿಡದ ಮೇಲೆ ಬೆಳೆಯುವುದಿಲ್ಲ. ನಾವು ದುಡಿಬೇಕು, ಆದ್ರೆ ನಾವು ಹಣಕ್ಕಾಗಿ ಬದುಕುವುದಿಲ್ಲ ಅಷ್ಟೇ. ಅದು ಬೈಬಲ್ ಹೇಳುವಂತ ಸತ್ಯ. ನಾವು ಏನೋ ದೇವರನ್ನು, ಹಣವನ್ನ ನಾವು ಪೂಜಿಸುವುದಕ್ಕೆ ಸಾಧ್ಯವಿಲ್ಲ.
ಸೊ ಅದಕ್ಕೆ ನಾವು ವಿಶೇಷವಾಗಿ ಉದಾರತೆಯ ಸಭೆ, ಕಾಳಜಿ ತೋರಿಸುವ ಸಭೆ. ಆದಿ ಸಭೆ ಇಂಥ ಒಂದು ಉದಾರತೆಯ ಸಭೆ ಆಗಿತ್ತು. ಯೋಚನೆ ಮಾಡ್ರಿ, ಈ ವಾರ್ಷಿಕೋತ್ಸವದ ದಿನ ನಾವು ಉದಾರತೆಯಲ್ಲಿ ಬೆಳೀತಾ ಇದ್ದೇವೋ, ನಾವು ಕಲಿಯುತ್ತಾ ಬೆಳೆಯುತ್ತಾ ಇದ್ದೇವೋ, ನಾವು ಕೊಡುತ್ತಾ ಬೆಳೆಯುತ್ತಾ ಇದ್ದೇವೆ? ಪರೀಕ್ಷಿಸಿಕೊಳ್ಬೇಕು. ವಾರ್ಷಿಕೋತ್ಸವದ ದಿನ ನಾವು ಎಷ್ಟು ಮೈಲು ದಾಟಿದ್ದೇವೆ, ಆದಿ ಸಭೆಯೊಂದಿಗೆ ಹೋಲಿಸಿಕೊಳ್ಳುವಾಗ ನಾವು ಯಾವ ಹಂತದಲ್ಲಿದ್ದೇವೆ ಅದನ್ನ ಯೋಚಿಸುವ ಸಮಯ. ಮೂರನೆಯ ಗುಣ ನಿಮ್ ಗಮನಕ್ಕೆ ತರುವಂತೆ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ 42ನೇ ವಚನ ಮತ್ತು 46ನೇ ವಚನ ನೋಡ್ರಿ. 42ನೇ ಇವರು ವಚನ, ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರಂತರಾಗಿದ್ದರು. ಅವರು ದಿನಾಲೂ ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ಹಾಲೆಲೂಯಾ. ಮೂರನೆಯ ವಿಶೇಷವಾದ ಗುಣ ಈ ಸಭೆಯಲ್ಲಿ, ಆದಿ ಸಭೆಯಲ್ಲಿ ಕಂಡು ಬರುವಂತ ಇನ್ನೊಂದು ಗುಣ ಏನ್ ಗೊತ್ತಾ? ಇದು ಆರಾಧಿಸುವ ಸಭೆ. ಇದು ಆರಾಧಿಸುವ ಸಭೆ. ಈಗಾಗಲೇ ನಾವು ನೋಡಿರುವಂತೆ, ವಾಕ್ಯ ಆಧಾರಿತವಾಗಿ ನಾವು ಗಮನಿಸಿರುವಂತೆ, ಆದಿ ಸಭೆಯ ಒಂದು ಲಕ್ಷಣಗಳನ್ನ ನಾವು ನೋಡಿದ್ದೇವೆ. ಕಲಿಯುವಂತಹ ಸಭೆ, ವಾಕ್ಯದ ಹಸಿವೆ ಇದ್ದಂತ ಸಭೆ, ಅಪೊಸ್ತಲರಿಂದ ಕಲಿಸಲ್ಪಡುತ್ತಾ ಇದ್ದಂತ ಸಭೆ. ಮತ್ತೆ ನಾವು ನೋಡಿದೆವು, ಆದಿ ಸಭೆ ಕಾಳಜಿ ತೋರಿಸ್ತಾ ಇದ್ದಂತ ಸಭೆ. ಕೊಡುವುದು ಯಾಕೆ? ಕಾಳಜಿ ಇದ್ದದಕ್ಕಾಗಿ, ರೈಟ್? ಕಾಳಜಿ ತೋರಿಸ್ತಾ ಇದ್ದಂತ ಸಭೆ. ಅದರ ಜೊತೆಗೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ವಾಕ್ಯ ಈಗ ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳುವಂಥದ್ದು, ಇದು ಆರಾಧಿಸುತ್ತಾ ಇದ್ದಂತ ಸಭೆ. ಇವರು ರೊಟ್ಟಿ ಮುರಿಯುವುದು, ಪ್ರಾರ್ಥನೆ, ಇದೆಲ್ಲ ಯಾವುದರ ಭಾಗ? ಆರಾಧನೆಯ ಭಾಗ. ಇದು ನಾವು ರೊಟ್ಟಿ ಮುರಿಯುವಂತ ಕಾರ್ಯ ಯಾವಾಗ ಮಾಡ್ತೇವೆ? ಆರಾಧನೆಯ ಭಾಗದಲ್ಲಿ, ರೈಟ್? ಸ್ತೋತ್ರ ಸಲ್ಲಿಸಿ ನಾವು ಅನ್ಯೋನ್ಯತೆಯಲ್ಲಿ ಇರುವಾಗ ರೊಟ್ಟಿ ಮುರಿಯುವ ಕಾರ್ಯ ಮಾಡ್ತೇವೆ. ಸೊ ಇವರು ಈ ಒಂದು ಕಾರ್ಯವನ್ನ ಆರಾಧನೆಯಲ್ಲಿ ನಿರತರಾಗಿದ್ದಂತ ಸಭೆ ಇದು. ಬಟ್ ಆರಾಧನೆಯಲ್ಲಿ ನಿರತರಾಗಿದ್ದಂತ ಸಭೆ ಅಂತ ಹೇಳುವಾಗ ಕೆಲವೊಂದು ಸಾರಿ ನಾವು ಏನ್ ಮಾಡ್ಬಿಡ್ತೇವೆ ಗೊತ್ತಾ? ಆರಾಧನೆ ಅಂತಂದ್ರೆ ಬರೀ ಇಲ್ಲಷ್ಟೇ, ಎಲ್ಲಿ ಚರ್ಚ್ ನಲ್ಲಿ ಅಷ್ಟೇ ಅಂತ ಕೆಲವೊಂದು ಸಾರಿ ನಾವು ಯೋಚನೆ ಮಾಡ್ತೀವಿ. ಆದ್ರೆ ವಚನ ನೋಡ್ರಿ, 46ನೇ ವಚನ ಏನಂತ ಹೇಳ್ತದೆ? ಇವರು ಆರಾಧನೆ ವಾರಕ್ಕೆ ಒಂದ್ಸಾರಿ ಮಾಡ್ತಿದ್ರ? ಏನಂತೆ? ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡ್ತಾ ಇದ್ದಾರೆ, ಮನೆಯಲ್ಲಿಯೂ ಕೂಡ್ತಾ ಇದ್ದಾರೆ. ಹಾಲೆಲೂಯಾ. ಇವರು ಬರೀ